ನಮಸ್ತೆ ಎಲ್ಲರಿಗೂ. ರೇಷನ್ ಕಾರ್ಡ್ ಬಿಗ್ ಅಪ್ಡೇಟ್ ಇದೆ ಒಂದು. ಏನಂದರೆ, ನೀವೇನಾದರೂ ಈ ಒಂದು ಕೆಲಸ ಅಂದರೆ KYC ಕೆಲಸ ಮಾಡಲಿಲ್ಲ ಅಂದರೆ KYC ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮಗೆ ರೇಷನ್ಸ್ ಸಿಗಲ್ಲ. ಮತ್ತು ಏನು ಆ ಒಂದು ಪಡಿತರ ಬದಲು ನಿಮ್ಗೆ ಹಣ ಕೊಡ್ತಾ ಇದ್ದಾರೆ ಬ್ಯಾಂಕ್ ಅಕೌಂಟ್ಗೆ ಕರ್ನಾಟಕ ಸರ್ಕಾರದಿಂದ, ಅದು ಕೂಡ ನಿಮಗೆ ಸಿಗಲ್ಲ. ಇದಕ್ಕೆ ಡ್ಯೂ ಡೇಟ್ ಇದ್ದಿದ್ದು ಜೂನ್ 30 ಲಾಸ್ಟ್ ಡೇಟ್ ಕೊಟ್ಟಿದ್ರು. ಏನದಕ್ಕೆ? KYC ಮಾಡಿಸೋದಕ್ಕೆ. ನೀವು ನೋಡ್ಬೋದು, ಇನ್ನೂ ಸರ್ಕಾರ ಹೇಳ್ತಿರೋ ಪ್ರಕಾರ 2 ಲಕ್ಷ ಜನ KYC ಅಪ್ಡೇಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ KYC ಅಪ್ಡೇಟ್ KYC ಮಾಡಿಲ್ಲ ಅವರು ಆದಷ್ಟು ಬೇಗ ಹೋಗಿ KYC ಮಾಡಿಸಿ. ಅಂದರೆ ಸೆಪ್ಟೆಂಬರ್ 30 ಲಾಸ್ಟ್ ಡೇಟ್ ಕೊಟ್ಟಿದ್ದವರು. ಸೊ ಜೂನ್ 30 ಕೊಟ್ಟಿದ್ರು, ಮತ್ತೆ ಎಕ್ಸ್ಟೆಂಡ್ ಮಾಡಿದ್ರು ಸೆಪ್ಟೆಂಬರ್ 30ರವರೆಗೂ. ಆದರೆ ಸರ್ಕಾರ ಹೇಳ್ತಿರೋ ಪ್ರಕಾರ ಇನ್ನೂ 2 ಲಕ್ಷಕ್ಕಿಂತ ಹೆಚ್ಚಿಗೆ ಜನ KYC ಮಾಡಿಸಿಲ್ಲ, ಅಂದರೆ ಆಧಾರ್ ಲಿಂಕ್ ಮಾಡಿಸಿಲ್ಲ ಅಂತ. ಸೊ ನಿಮ್ಮ ಮನೇಲಿ 4 ಜನ ಇದ್ದರೆ 4 ಜನದ್ದು KYC ಆಗಬೇಕಂದ್ರೆ ಆಧಾರ್ ಲಿಂಕ್ ಆಗಬೇಕು. ಸೊ ಯಾರೆಲ್ಲ KYC ಮಾಡಿಸಿಲ್ಲ ಅವರು ಆದಷ್ಟು ಬೇಗ ಹೋಗಿ KYC ಮಾಡಿಸಿ, ಓಕೆನಾ? ಇಲ್ಲ ಅಂದರೆ ನಿಮಗೆ ರೇಷನ್ ಸಿಗಲ್ಲ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಸೊ ನೀವೇನು KYC ಮಾಡಿಸ್ಬೇಕು ಅಂದರೆ, ಅಥವಾ ನೀವೇ ಏನು ಅಮೌಂಟ್ ಕಟ್ಟೋಂಗಿಲ್ಲ, ಏನೂ ಕೊಡೋಂಗಿಲ್ಲ, ಓಕೆನಾ? ಸೊ ನೀವೆಲ್ಲಿ ರೇಷನ್ ತೊಗೊತೀರಾ ಪಡಿತರ ಅಲ್ಲಿಗೆ ತೊಗೊಂಡೋಗಿ ನಿಮ್ಮ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಮತ್ತು ಮನೆ ಯಾರು ಹೇಳಿ ಅವರೆಲ್ಲ ಹೋಗಿ KYC ಮಾಡಿಕೊಡಿ ಅಂದರೆ ಅವರೇ ಫ್ರೀಯಾಗಿ ನಿಮಗೆ KYC ಮಾಡಿಕೊಡ್ತಾರೆ. ಬೇರೆ ಕಡೆ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ಗೊತ್ತು, ರೇಷನ್ ಡಿಪೋ ಇರುತ್ತಲ್ಲ, ಅಲ್ಲಿ 9 ರಿಂದ 4:15ವರೆಗೂ ಅವೈಲೇಬಲ್ ಇರ್ತಾರೆ. ಅಲ್ಲಿ ಹೋಗಿ ನೀವು KYC ಅಪ್ಡೇಟ್ ಮಾಡಿಸ್ಬೋದು. ಸೊ ಯಾರೆಲ್ಲ KYC ಅಪ್ಡೇಟ್ ಮಾಡಿಲ್ಲ ಅವರು ಹೋಗಿ ಇವತ್ತೇ KYC ಅಪ್ಡೇಟ್ ಮಾಡಿಸಿ. ಆ್ಯಕ್ಚುಲಿ ಇರೋದು ಸೆಪ್ಟೆಂಬರ್ 30 ಲಾಸ್ಟ್ ಡೇಟು ನೋಡಿ. ಆದರೆ ಇವತ್ತು ಹೋಗಿ ಅಥವಾ ಆದಷ್ಟು ಬೇಗ ಹೋಗಿ KYC ಮಾಡಿಸಿ. ಇಲ್ಲ ಅಂದರೆ ನಿಮಗೆ ಪಡಿತರ ಅಂದರೆ ರೇಷನ್ಸ್ ಕೂಡ ರೇಷನ್ ಬರಲ್ಲ, ಮತ್ತು ಏನು ರೇಷನ್ ಬದಲು ಅಮೌಂಟ್ ಕೊಡ್ತಾರೆ ಅದು ಕೂಡ ಬರಲ್ಲ, ಮತ್ತು ನಿಮಗೆ ಇಶ್ಯೂ ಆಗುತ್ತೆ, ಓಕೆನಾ? ಸೊ ಇವರು KYC ಮಾಡ್ತಿಲ್ಲ ಅಂದರೆ ಇದು ವ್ಯಾಲಿಡ್ ಅಲ್ಲ. ಸೊ ಈ ಥರ ಕೆಲವೊಂದು ಕ್ಯಾನ್ಸಲ್ ಮಾಡೋ ಸಿಚುವೇಷನ್ಸ್ ಕೂಡ ಇರುತ್ತೆ. ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಓಕೆನಾ? ತುಂಬ ಜನ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂದರೆ ಈ KYC ಮಾಡಿಸಿಲ್ಲ. ಏನಿದೆ ಈ KYC ಅಂದರೆ ಏನು? ಸೊ ಈಗ ಎಕ್ಸಾಂಪಲ್ 5 ಜನ ಇರ್ತಾರೆ, ಯಾರೊಬ್ಬರು ಡೆತ್ ಆಗಿರ್ತಾರೆ, ಅವ್ರದ್ದು ರೇಷನ್ ತೊಗೊತಾನೆ ಇರ್ತಾರೆ, ಓಕೆನಾ? ಸೊ ಈ KYC ಅಂದರೆ ಮತ್ತೆ ಹೋಗಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ, ಓಕೆನಾ? ಸೊ ಯಾರೆಲ್ಲ ಇದ್ದಾರೆ ಆ ಒಂದು ಪಡಿತರ ಅಥವಾ ಯಾರಾದರೂ ಆ್ಯಡ್ ಆಗಿದ್ರೆ ಅವ್ರನ್ನ ಆ್ಯಡ್ ಮಾಡಿ ಅವ್ರದ್ದು ಈ KYC ಕೊಡಿಸ್ಬೇಕು. ಸೊ ಇಲ್ಲಿ ಹೇಳ್ತಿರೋ ಪ್ರಕಾರ, ಸರ್ಕಾರ ಹೇಳ್ತಿರೋ ಪ್ರಕಾರ ಈ KYC ಯಾರು ಮಾಡ್ತಾರೆ ಅವ್ರಿಗೆ ಮಾತ್ರ ಪಡಿತರ ಸಿಗುತ್ತೆ, ಇಲ್ಲ ಅಂದರೆ ಸಿಗಲ್ಲ ಅಂತ ಹೇಳಿದ್ದಾರೆ. ಸೊ ಜೂನ್ 30 ಡ್ಯೂ ಡೇಟ್ ಇದ್ದಿದ್ದನ್ನ ಸರ್ಕಾರ ಸೆಪ್ಟೆಂಬರ್ 30ಕ್ಕೆ ಮುಂದಕ್ಕೆ ಹಾಕಿದ್ರು. ಆದರೂ ಕೂಡ ಇನ್ನೂ 2 ಲಕ್ಷಕ್ಕಿಂತ ಅಧಿಕ ಜನ KYC ಮಾಡಿಸಿಲ್ಲ ಅಂದರೆ ನೀವೇ ಯೋಚನೆ ಮಾಡಿ. ಸೊ ಯಾರೆಲ್ಲ ಈ KYC ಮಾಡಿಸಿಲ್ಲ ಅವರು ಆದಷ್ಟು ಬೇಗ ಹೋಗಿ ನಿಮ್ಮ ಡಿಪೋಗಳಲ್ಲಿ ಈ KYC ಮಾಡಿಸಿ ನಿಮ್ಮ ಪಡಿತರನ ಪಡ್ಕೊಳ್ಬೋದು, ಓಕೆನಾ? ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗೆ, ಅಂದರೆ ಈ ಥರ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಅಥವಾ ಎನಿ ಸ್ಕೀಮ್ ಆಗಿರ್ಬೋದು, ಸರ್ಕಾರದ ಒಂದು ಈ ಯೋಜನೆಗಳ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಓಕೆನಾ? ಈ ಸುದ್ದಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ಇದು ಜನಕ್ಕೆ ಅನುಕೂಲ ಆಗುತ್ತೆ ಏನಾದರೂ ಒಂದು ಲೈಕ್ ಕೊಡಿ. ಧನ್ಯವಾದಗಳು. ಥ್ಯಾಂಕ್ ಯು.